ಚೀಫ್ ಜಸ್ಟಿಸ್ ಆಯ್ಕೆ ಮಾಡೋದು ಚೀಫ್ ಅದೇ ನಾವು ಜಡ್ಜ್ಗಳು ನಾವು ಆಯ್ಕೆ ಮಾಡಕ್ಕಾಗಲ್ಲ. ಎತ್ತಲವ್ರೆ ಇಲ್ಲ ನೀವೇ ಅಶೋಕ್ ಅವರೇ ಸಿಂಪಲ್ ಆಗಿ ಕೇಳ್ತಾ ಅಪಾಯಿಂಟ್ಮೆಂಟ್ ಮಾಡೋದು ಸರ್ಕಾರ ಅಲ್ಲ ಪ್ರಶ್ನೆ ಕೊಡು. ಅಪಾಯಿಂಟ್ ಆಗ್ತಾರೆ ಅಶೋಕ್ ನಾರಾಯಣ ಅವರು ಎದ್ಬಿಟ್ಟು ಈಗ ನಾ ಪ್ರಿಯಾಂಕಾ ಖರ್ಗೆ ಅವರಟ್ಟು ಬುದ್ಧಿವಂತ ಅಲ್ಲ. ನಿಮ್ಗೆ ಉತ್ತಮ ಸಲಹೆ ಕೊಟ್ಟಿದ್ದಾರೆ. ಸಲಹೆ ಅಲ್ಲ ಸರ್, ನೀವು ನಿಮ್ಗೆ ಸಹಾಯ ಮಾಡ್ತಾ ಇದ್ದೀನಿ ನಾನು. ನೀವು ಜಡ್ಜ್ ಹೆಂಗ್ ಅಪಾಯಿಂಟ್ ಆಗ್ತಾರೆ ನಾವು ಅಪಾಯಿಂಟ್ ಮಾಡಿದ್ದೀವಿ. ಚೀಫ್ ಜಸ್ಟಿಸ್ ಮಾಡಿದಾರ, ಚೀಫ್ ಜಸ್ಟಿಸ್ ಮೇಲೆ ಭರೋಸೆ ಇಲ್ವಾ ಅಂತ ನೀವು ಹೇಳ್ಬಿಡಿ. ನಮ್ಗೇನಿದೆ ಏನ್ ಹೇಳ್ತಾ ಇರೋದು? ನಿಮ್ಮ ವಕಫ್ ಆಕ್ಟ್ ಏನಿದೆ ಹೇಳಿ ಸರ್. ನೀವು ಗೊತ್ತಿಲ್ಲ, ನೀವ್ ಹೇಳಿ. ವಕ್ಫ್ ಮೆಂಬರ್ಸ್ ಟ್ರಿಬ್ಯುನಲ್ ಮೆಂಬರ್ಸ್ ಹೆಂಗ್ ಅಪಾಯಿಂಟ್ ಆಗ್ತಾರೆ? ಚರ್ಚೆ ಮುಗಿಸ್ಲಿ. ಸಂಪೂರ್ಣವಾಗಿ ತಪ್ಪು ಬಗ್ಗೆ ಮಾತಾಡ್ತಿದ್ದಾರೆ. ಪ್ರಾಕ್ಟಿಕಲ್ ನೋ ಪ್ರಾಬ್ಲಮ್. ಅಧ್ಯಕ್ಷರೇ ಗೊತ್ತಿಲ್ಲ ಅಂದ್ರೆ ಇವ್ರನ್ನ ಕೇಳಿ. ಸರ್ಕಾರ ಕೊಡ್ಬೇಕಾದವ್ರ ಉತ್ತರ ಅವ್ರಿಗೆ ಗೊತ್ತಿಲ್ಲ. ಮಾಡಿದ್ದು ನಾವು ಅಧಿಕಾರಿ ನಾವು ಪ್ರಶ್ನೆ ಮಾಡ್ತೀವಿ, ಉತ್ತರ ನೀವು ಕೊಡಿ. ಪ್ರಶ್ನೆ ಮಾಡೋದಕ್ಕೂ ಸ್ವಾಮಿ ನೀವು ಅಶೋಕ್ ನಾರಾಯಣ ಮುಗಿಸಿ ಸದಸ್ಯ ಮಾತಾಡ್ಲಿಕ್ಕೆ. ಅಧ್ಯಕ್ಷರೇ ಇವತ್ತು ವಕಫ್ ಈ ರೀತಿ ಆದ್ರೆ ಮತ್ತೆ ಯಾರು ಕೂಡ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ಲಿಕ್ಕೆ ಇಲ್ಲ. ಇವತ್ತು ವಕಫ್ ನಲ್ಲಿ ಮತ್ತೆ ನಾನು ಅವಕಾಶ ಕೊಡ್ಲಿಕ್ಕಿಲ್ಲ. ನೀವು ಪ್ರತಿಭಟನೆ ಟೈಮ್ ವೇಸ್ಟ್ ಮಾಡಬೇಡಿ. ಅಧ್ಯಕ್ಷರೇ ಟೈಮ್ ವೇಸ್ಟ್ ಮಾಡುವುದಿಲ್ಲ. ನಾನು ಮಾತಾಡ್ತಿರು ನಾವೇನಾದ್ರು ಅರ್ಚನೆ ಮಾಡಿದ್ವಾ ಸರ್? ಆಯ್ತು ಕೇಳಿ ಸರ್, ನಿಜವಾಗಿ ಮಾತಾಡ್ತಿರು. ಇವ್ರು ಒಂದೊಂದಕ್ಕೆ ಹೇಳ್ತಾ ಇರ್ತಾರೆ. ಏನ್ ಅಲ್ಲ ಅಲ್ಲ ಮಾತಾಡಿದೆಲ್ಲ ಕರೆಕ್ಟ್ ಇದ್ದ, ಮಾತಾಡಿದೆಲ್ಲ ಕರೆಕ್ಟ್ ಇದ್ದ. ಅಲ್ಲ ಯಾವ್ದು ಸರ್ಕಾರ ಸ್ಟೇಟ್ಮೆಂಟ್ ಯಾವ್ದಿದೆ ತಪ್ಪು ಹೇಳಿ ಸರ್. ಯಾವ್ದು ತಪ್ಪಿದೆ? ನಾವು ಕೇಳೋಣ. ಸರ್ಕಾರ ಸ್ಟೇಟ್ಮೆಂಟ್ ಆಗಿರೋ ನಾವು ಒಪ್ಕೊಂಡ್ಬಿಡ್ತೀವಿ. ಅವರು ತಪ್ಪ